ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಜೀವನದ ನಿಜವಾದ ಗುರಿ ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಜೀವನದ ನಿಜವಾದ ಗುರಿಯು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದು, ಇತರರಿಗೆ ಸಹಾಯ ಮಾಡುವುದು ಮತ್ತು ಸಂತೋಷದಿಂದ ಬದುಕುವುದು. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಉತ್ತರವಿಲ್ಲ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಸ್ವಂತ ಗುರಿಯನ್ನು ತಾನೇ ಆಯ್ಕೆ ಮಾಡಿಕೊಳ್ಳಬಹುದು. ಆಂತರಿಕ ಸಂತೋಷ ಮತ್ತು ಶಾಂತಿ ಮನಸ್ಸಿಗೆ ನಿಜವಾದ ನೆಮ್ಮದಿ ನೀಡುವುದನ್ನು ಮಾಡುವುದು, ಸಿಕ್ಕಿರುವುದರಲ್ಲಿ ಖುಷಿಪಡುವುದು ಮತ್ತು ಸಮಾಧಾನದಿಂದ ಇರುವುದು, ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುವುದು, ಕಷ್ಟದಲ್ಲಿರುವ ಇತರರಿಗೆ ಸಹಾಯ ಮಾಡುವುದು. ಸ್ವಯಂ ಅರಿವು ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು, ಪ್ರತಿದಿನ ಒಳ್ಳೆಯವರಾಗಿರಲು ಪ್ರಯತ್ನಿಸುವುದು. ಜೀವನದ ಗುರಿಗಳು ಯಾವುವು? ಮೊದಲನೆಯದು ಹಣಕಾಸಿನ ಗುರಿಗಳು. ನಿಮ್ಮ ಹಣವನ್ನು ನಿರ್ವಹಿಸುವುದು ಪ್ರಾಥಮಿಕವಾಗಿ ಮುಖ್ಯವಾಗಿದೆ, ಏಕೆಂದರೆ ಅದು ನೀವು ಶ್ರಮಿಸುತ್ತಿರುವ ಫಲಿತಾಂಶವನ್ನು ತಲುಪಲು, ನಿಮ್ಮ ಇತರ ಜೀವನದ ಗುರಿಗಳನ್ನು ಹೊಂದಿಸಲು, ಯೋಜಿಸಲು ಮತ್ತು ಸಾಧಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಕನಸಿನ ತಾಣಕ್ಕೆ ಭೇಟಿ ನೀಡಲು ನೀವು ಉಳಿಸಲು ಬಯಸುತ್ತೀರಾ? ಹಣವನ್ನು ಸಂಗ್ರಹಿಸಲು ಬಯಸುತ್ತೀರಾ? ಎಲ್ಲವೂ ಹಣಕಾಸಿನ ಗುರಿಗಳ ಅಡಿಯಲ್ಲಿ ಬರುತ್ತದೆ. ಕುಟುಂಬದ ಗುರಿಗಳು ಆರೋಗ್ಯಕರ ಕೆಲಸ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜೀವನದಲ್ಲಿರುವ ಜನರನ್ನು ಮೆಚ್ಚಿಸಲು ಮತ್ತು ಸಂತೋಷದಿಂದ ಬದುಕಲು ಹೇಗೆ ಸಹಾಯ ಮಾಡುತ್ತದೆ. ಕುಟುಂಬದ ಗುರಿಗಳಲ್ಲಿ ಪರಸ್ಪರ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಸೇರಿದೆ. ಉದಾಹರಣೆಗೆ, ರಜೆ ಅಥವಾ ಶಾಪಿಂಗ್, ಪ್ರವಾಸಕ್ಕೆ ಹೋಗುವುದು, ವಾರಕ್ಕೊಮ್ಮೆ ಕುಟುಂಬ ಭೋಜನವನ್ನು ಯೋಜಿಸುವುದು. ಆರೋಗ್ಯ ಮತ್ತು ಫಿಟ್ನೆಸ್ ಗುರಿಗಳು. ಹೌದು, ನಿಮ್ಮ ದೇಹವನ್ನು ಆಕಾರದಲ್ಲಿಡಲು ಗುರಿಗಳನ್ನು ಹೊಂದಲು ಫಿಟ್ನೆಸ್ ಗುರಿಗಳ ಬಗ್ಗೆ ಯಾವುದಾದರೂ ಆಗಿರಬಹುದು. ಸಾಮಾಜಿಕ ಗುರಿಗಳು ಇವು ನಿಮ್ಮ ಜೀವನದ ಗುರಿಗಳಾಗಿವೆ. ಅದು ನಿಮ್ಮನ್ನು ನಿಮ್ಮ ಹತ್ತಿರದ ಪ್ರಪಂಚಕ್ಕೆ ಸಂಪರ್ಕಿಸುತ್ತದೆ ಮತ್ತು ಸಮಾಜಕ್ಕೆ ಮೌಲ್ಯಯುತವಾದುದನ್ನು ನೀಡುತ್ತದೆ. ಅವು ನಿಮ್ಮ ಸಾಮಾಜಿಕ ಜೀವನ ಮತ್ತು ಸಾಮಾಜಿಕ ಅಭ್ಯಾಸಗಳನ್ನು ಬದಲಾಯಿಸುವ ಅಥವಾ ವಿಸ್ತರಿಸುವ ಯೋಜನೆಗಳಾಗಿರಬಹುದು. ಸಮುದಾಯ ಸೇವೆ, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ಸಮಾಜದ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ನಿಮ್ಮಲ್ಲಿ ಮತ್ತು ಸಮಾಜದಲ್ಲಿ ಒಳ್ಳೆಯದಕ್ಕಾಗಿ ಬದಲಾವಣೆಗಳನ್ನು ತರುವುದು ಸಾಮಾಜಿಕ ಗುರಿಗಳ ಕೆಲವು ಉದಾಹರಣೆಗಳಾಗಿವೆ. ವೃತ್ತಿಜೀವನದ ಗುರಿಗಳು ನಿರಂತರ ಕಲಿಕೆಯು ಜೀವನದಲ್ಲಿ ಗುರಿಗಳನ್ನು ಸಾಧಿಸುವುದು ಹೇಗೆ ಎಂಬುದನ್ನು ಕಲಿಯಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನೀವು ನಿಮಗಾಗಿ ವೃತ್ತಿಜೀವನದ ಗುರಿಗಳನ್ನು ಹೊಂದಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಹೊಸ ಕೌಶಲ್ಯವನ್ನು ಪಡೆಯುವುದು, ಹೊಸ ಭಾಷೆಯನ್ನು ಕಲಿಯುವುದು, ಸ್ನಾತಕೋತ್ತರ ಪದವಿ ಪಡೆಯುವುದು, ಉತ್ತಮ ಉದ್ಯೋಗಾವಕಾಶಗಳನ್ನು ಹುಡುಕುವುದು ಇತ್ಯಾದಿ ನೀವು ಗಮನಹರಿಸಬಹುದಾದ ಕೆಲವು ವೃತ್ತಿ ಗುರಿಗಳಾಗಿವೆ. ಜೀವನದ ಗುರಿಗಳು ಇವು ನಿಮ್ಮ ಜೀವಿತಾವಧಿಯಲ್ಲಿ ನೀವು ಸಾಧಿಸಲು ಉದ್ದೇಶಿಸಿರುವ ಯೋಜನೆಗಳಾಗಿವೆ. ಅಂತಹ ಜೀವನದ ಗುರಿಗಳನ್ನು ಹೊಂದಿಸುವಾಗ ಯಾವುದೇ ಮಿತಿಗಳಿರುವುದಿಲ್ಲ. ಸಾಧಿಸಲು ಬಯಸುವ ಯಾವುದೇ ವಿಷಯವನ್ನು ನೀವು ಹೊಂದಿಸಬಹುದು. ನಿಮ್ಮ ವೃತ್ತಿ ವಯಸ್ಸನ್ನು ನಿರ್ಧರಿಸುವುದು, ನಿಮ್ಮ ಸ್ವಂತ ಕುಟುಂಬವನ್ನು ಹೊಂದಿರುವ ಬಗ್ಗೆ ಯೋಜಿಸುವುದು ಇವು ಜೀವನದ ಗುರಿಗಳಾಗಿರುತ್ತವೆ. ಗುರಿಗಳನ್ನು ಹೊಂದಿಸುವುದು ಸಂತೋಷವನ್ನು ಹೆಚ್ಚಿಸುತ್ತದೆ. ಗುರಿಯನ್ನು ಸಾಧಿಸುವತ್ತ ಪ್ರಗತಿ ಸಾಧಿಸುವುದರಿಂದ ಸಂತೋಷ ಮತ್ತು ತೃಪ್ತಿಯ ಭಾವನೆ ಉಂಟಾಗುತ್ತದೆ. ಇದಲ್ಲದೆ ಜೀವನ ಗುರಿಗಳನ್ನು ಹೊಂದಿಸುವುದರಿಂದ ಭವಿಷ್ಯದ ಬಗ್ಗೆ ನಿಮಗೆ ಹೆಚ್ಚು ಆಶಾವಾದಿ ಭಾವನೆ ಉಂಟಾಗುತ್ತದೆ ಮತ್ತು ನೀವು ಅವುಗಳನ್ನು ಸಾಧಿಸಿದ ನಂತರ ನಿಮ್ಮ ಸಂತೋಷವು ಹೆಚ್ಚುತ್ತಲೇ ಇರುತ್ತದೆ. ಉದಾಹರಣೆಗೆ, ನೀವು 6 ತಿಂಗಳಲ್ಲಿ ನಿಮ್ಮ ಉಳಿತಾಯ ಮತ್ತು ಹೂಡಿಕೆಗಳನ್ನು ನಿಮ್ಮ ಕನಸಿನ ಕಾರಿಗಾಗಿ ಸುಮಾರು 20 ಲಕ್ಷ ರುಗಳನ್ನು ಸಂಗ್ರಹಿಸಿದ್ದೀರಿ. ನಿಮಗೆ ಹೇಗೆ ಅನಿಸುತ್ತದೆ? ಸಂತೋಷ ಅನಿಸುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸುವತ್ತ ಪ್ರತಿದಿನ ಸಣ್ಣ ಹೆಜ್ಜೆಗಳನ್ನು ಇಡುವುದು ಮತ್ತು ಸಾಧಿಸುವುದು ಪ್ರೇರಣೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದಾಗಿತ್ತು ಇಂದಿನ ಸಂಚಿಕೆಯ ವಿಷಯ. ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.